ನಾನು ನಿಮ್ಮ ವಿಶ್ವ ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಯಾವುದೇ ಒಂದು ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ರು ಕೂಡ ಲೈಕ್ ಟ್ರೇಡ್ ಲಾಜಿಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ವಿಡಿಯೋಸ್ಗಳನ್ನ ಮಾಡೋದು. ಓಕೆ, ಇದನ್ನು ಯಾಕೆ ಅಂದರೆ ಸೊ ನಿಮಗೆ ಎವ್ರಿ ಡೇ ಕಾನ್ಸೆಪ್ಟ್ಸ್ ಮೇಲೆ ಟಚ್ ಇರಲಿ ಅಂತ. ಆ್ಯಂಡ್ ಇಲ್ಲಿ ಲೈಕ್ ಇವಾಗ ಲೈಕ್ ಆಲ್ಗೋ ಅಂತ ಬಂದಾಗ ಲಾಟ್ ಆಫ್ ಡೌಟ್ಸ್ ಎಲ್ಲನೂ ಇದೆ. ಐ ಥಿಂಕ್ ಇವತ್ತು ನಾವು ಎಕ್ಸಾಕ್ಟ್ಲಿ ರನ್ ಮಾಡಿದ್ದೀವಿ. ಓಕೆ, ಸೊ ಫಸ್ಟ್ ರನ್ ಅಂತಲೇ ಅನ್ಕೊಬೋದು. ಇದು ಫ್ರೆಶ್ ಸ್ಟಾರ್ಟ್ ಅಂತಲೇ ಮ್ಯಾಕ್ಸಿಮಮ್ ಒಂದು 10 ಜನಕ್ಕೂ ಆಗಿಲ್ಲ ಇನ್ಸ್ಟಾಲೇಷನ್, 7ರಿಂದ 8 ಜನಕ್ಕೆ ಆಗಿದೆ. ಆ್ಯಂಡ್ ಏನೇನು ಇಶ್ಯೂಸ್ ಬರುತ್ತೆ ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವತ್ತು ನಾನು ಓಕೆ ನಿಮಗೆ ಎಲ್ಲನೂ ಕೂಡ ಇನ್ನೂ ಈಸಿ ಮಾಡೋದಕ್ಕೆ, ಓಕೆ ಯಾವುದೇ ಥರ ನಿಮ್ಮನ್ನು ಬೇರೆ ರೀತಿ ಪುಷ್ ಮಾಡಬೇಕು ಅಂತಲ್ಲ, ಎಲ್ಲನೂ ಈಸಿ ಮಾಡೋದಕ್ಕೆ ನಾನಿವತ್ತು ನಿಮಗೆ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಓಕೆ, ಲಾಟ್ ಆಫ್ ಥಿಂಗ್ಸ್ ಕಲಿತೀರಾ ಆ್ಯಂಡ್ ಲಾಟ್ ಆಫ್ ನಿಮಗೇ ಒಂದೊಂದು ಪಾಯಿಂಟು ಕ್ವಶನ್ ಆಗಿ ಉಳ್ಕೊಂಬಿಡುತ್ತೆ. ಓಕೆ, ಅದಕ್ಕೆ ನಿಮಗೆ ಆನ್ಸರ್ ಸಿಗೋದಿಲ್ಲ, ಹೇಳ್ತೀನಿ. ಓಕೆ, ಅದಕ್ಕೂ ಮುಂಚೆ ಓಕೆ ಸೊ ಇವತ್ತು ನಾನು ನಿಮಗೆ ಏನನ್ನ ತೋರ್ಸೋಕೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಟಂಗ್ ಟ್ವಿಸ್ಟ್ ಆಗೋಯ್ತು. ಓಕೆ, ಏನನ್ನು ತೋರ್ಸೋಕೆ ಹೋಗ್ತಾ ಇದ್ದೀನಿ ಅಂದರೆ ಸಿಂಪಲ್ಲು, ಇಲ್ಲಿ ನೋಡಿ ನೀವು. ಓಕೆ, ಸೊ ಇವಾಗ ನಾನು ಕ್ರಮ್ಯಾಟಿಕ್ ವೆಬ್ಸೈಟ್ಗೆ ಹೋಗ್ತೀನಿ. ಓಕೆ, ಸೊ ಇನ್ಮೇಲೆ ನಿಮಗೆ ಏನೆಲ್ಲ ಸಿಗುತ್ತೆ ಇಲ್ಲೆಲ್ಲನೂ ನೋಡ್ಬೋದು. ನೀವು ಯಾವುದೇ ಥರ ಪೇಮೆಂಟ್ ಸ್ಕ್ಯಾನರ್ಗಳಿಲ್ಲ. ನೀವು ಇಲ್ಲಿ ಏನೇ ಆಕ್ಸಿಸ್ ಮಾಡಬೇಕಂದ್ರೂ ಇಟ್ಸ್ ಎ ಫ್ರೀ. ಓಕೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ಇದನ್ನ ಇಂಪ್ರೂವ್ಮೆಂಟಲ್ಲಿದೆ ಇವಾಗ. ಓಕೆ, ಇಲ್ಲಿ ಪರ್ಫಾರ್ಮೆನ್ಸ್ ಲ್ಯಾಬ್ ಅಂತ ಇದೆಯಲ್ಲ, ಈ ಪರ್ಫಾರ್ಮೆನ್ಸ್ ಲ್ಯಾಬಲ್ಲಿ ನೀವು ಹೋದರೆ ಎವ್ರಿ ಡೇ ಪಿಕ್ ಆಗುವಂಥ ಟ್ರೇಡ್ಸ್ಗಳು ಇಲ್ಲಿರುತ್ತೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಲಾಟ್ ಸೈಜು 0.01 ಹಾಕಿದ್ದೀವಿ. ಆ್ಯಂಡ್ ಈ ಅಕೌಂಟು $30 ಅಕೌಂಟ್, $30 ಅಕೌಂಟ್ ಇದು. ಅದರಲ್ಲಿ ಆಲ್ಗೋನ ರನ್ ಮಾಡ್ತಾ ಇರೋದು. ಇಟ್ಸ್ ಎ ರಿಯಲ್ ಅಕೌಂಟ್, ಯಾವುದೇ ಥರ ಡೆಮೋ ಅಕೌಂಟ್ ಅಲ್ಲ. ಡೆಮೋ ಅಕೌಂಟಲ್ಲಿ ರನ್ನೂ ಮಾಡೋದಿಲ್ಲ. ಐ ನೋ ಇಟ್ಸ್ ಎ ಯೂಸ್ಲೆಸ್. ಬಟ್ ಜನ ಕೇಳಿದಾಗ ಅವ್ರುಗಳು ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು ಅಂದಾಗ ಲೈಕ್ ಅವ್ರುಗಳು ರಿಯಲ್ ಮನಿ ಎಲ್ಲ ಹಾಕ್ಕೊಳ್ದಲ್ಲೇ ಡೆಮೋದಲ್ಲಾರು ಮಾಡ್ಬೋದು, ಇಲ್ಲ ರಿಯಲಲ್ಲಾರು ಮಾಡ್ಬೋದು. ಇಟ್ಸ್ ಎ ರಿಯಲ್ ಅಕೌಂಟ್. 0.01 ಲಾಟ್. ಯಾಕೆ 0.01 ಲಾಟು ಕ್ವಶನ್ ಬರುತ್ತೆ ಬ್ರೋ. ತುಂಬ ನಂಬಿಕೆ ಇತ್ತು ಅಂದರೆ 1 ಲಾಟು 10 ಲಾಟು ಈ ಥರನೇ ಹಾಕ್ಬೋದಲ್ಲ. ಒಂದನ್ನ ಹೇಳ್ತೀನಿ, ಅಬ್ಸರ್ವ್ ಮಾಡಿ. ಮಾರ್ಕೆಟೇ ಸುಪ್ರೀಂ. ಓಕೆ, ನಾವು ಯಾರೂ ಕೂಡ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಹೀಗೆ ಹಾಗೆ ಅಂತ. ಓಕೆ, ಇವಾಗ ನಾನು ಇಲ್ಲಿ 1 ಲಾಟ್ ಹಾಕ್ಕೊಂಡು ಬೇಕಾದ್ರೆ ಮಾಡ್ಬೋದು ಹೇಗಿದ್ರು, ಯಾಕಂದರೆ ಮ್ಯಾನೇಜ್ ಮಾಡುತ್ತೆ ರಿಸ್ಕ್ ಎಲ್ಲನೂ ಕೂಡ. ಬಟ್ ನಾನು 1 ಲಾಟ್ ಹಾಕಬೇಕು ಅಂದರೆ ಅಟ್ಲೀಸ್ಟ್ ಕ್ಯಾಪಿಟಲ್ 1 ಲ್ಯಾಕ್ ಅನ್ಕೊಳ್ಳೋಣ. ನಾನು ಮ್ಯಾನ್ಯುವಲ್ ವೇಗ್ ಬರ್ತಾ ಇಲ್ಲ. ನಾನು ಮ್ಯಾನ್ಯುವಲ್ ಹೊಡಿಬೇಕಂದ್ರೆ $300 ಇದ್ರೂ 1 ಲಾಟ್ ಹಾಕ್ತೀನಿ. ಬಟ್ ಇಲ್ಲಿ ಅಟ್ ಪ್ರೆಸೆಂಟ್ ನಾನು ಆಲ್ಗೋ ಅಂತ ಬಂದಾಗ 1 ಲ್ಯಾಕ್ ಇತ್ತು ಅಂದರೆ ನೀವು ಹೇಳ್ತಾ ಇರೋದು ಇನ್ ಕೇಸ್ 1 ಲಾಟ್ ಆಗದೆ ಅಂದ್ಕೊಳ್ಳೋಣ, 1 ಲ್ಯಾಕ್ ಕ್ಯಾಪಿಟಲಲ್ಲಿ 1 ಲಾಟ್ ಆಗದೆ ಅಂದ್ಕೊಳ್ಳೋಣ. ಓಕೆ, ಪ್ರಾಫಿಟ್ ಆಯಿತು ಲಾಸ್ ಆಯಿತು ಏನೋ ಒಂದು ಆಯಿತು. ಬಟ್ ಎಷ್ಟು ಜನದ ಕೈಯಲ್ಲಿ 1 ಲ್ಯಾಕ್ ಕ್ಯಾಪಿಟಲ್ನ ತರೋದಕ್ಕೆ 1 ಲ್ಯಾಕ್ ಕ್ಯಾಪಿಟಲ್ನ ಯೂಸ್ ಮಾಡೋದಕ್ಕಾಗತ್ತೆ? ನೀವು ಮ್ಯಾಕ್ಸಿಮಮ್ ಆಫ್ ದ ಆಲ್ಗೋಸ್ಗಳನ್ನೆಲ್ಲ ನೋಡಿರ್ತೀರಲ್ಲ, ಇಷ್ಟಿಷ್ಟೇ ಕ್ಯಾಪಿಟಲ್ ಇರಬೇಕು, ಆ ಥರ ಏನೂ ಇಲ್ಲ ಇಲ್ಲಿ. ಓಕೆ, ಸೊ ನೀವು ಎಷ್ಟೇ ಕ್ಯಾಪಿಟಲ್ ಇಟ್ಕೊಂಡ್ರೂ ಕೂಡ ನಾನು ಪುಷ್ ಮಾಡಿಸೋದಂದರೆ ನಾನು ನಿಮಗೆ ಹೇಳೋದೆ 0.01 ಲಾಟಲ್ಲಿ ಹಾಕೊಂಡು ಮಾಡಿ, ಆಲ್ಗೋನ ರನ್ ಮಾಡಿ 0.01. ಓಕೆ, ಫಾರ್ ಎಕ್ಸಾಂಪಲ್ 50,000ಗಿಂತ ಮೇಲಿತ್ತು ಅಂದರೆ ಯು ಕ್ಯಾನ್ ಗೋ ವಿತ್ 0.05 ತನಕ ಹೋಗ್ಬೋದು. ಓಕೆ, 50,000ಗಿಂತ 20,000 ಒಳಗಡೆ ಇತ್ತು ಅಂದರೆ ಮ್ಯಾಕ್ಸಿಮಮ್ 0.02 0.03. 20 ಒಳಗಡೆ ಇತ್ತು ಅಂದರೆ 0.01. ಸೊ ಈ ಆಲ್ಗೋ ಏನು ಅಂದರೆ ನಿಮಗೆ ನೀವು ಮ್ಯಾನ್ಯುವಲ್ ಹೇಗಿದ್ರು ಕಲಿತಾ ಇದ್ದೀರಾ, ಟ್ರೇಡ್ ಮಾಡ್ತಾ ಇರ್ತೀರಾ, ಅದು ಸಪ್ರೇಟ್. ನೀವು ಅದೇ ಅಕೌಂಟಲ್ಲಿ ನೀವು ಮ್ಯಾನ್ಯುವಲ್ ಟ್ರೇಡ್ ಬೇಕಾದ್ರೂ ಮಾಡ್ಕೊಬೋದು, ಅದು ನಿಮ್ಮ ಇಷ್ಟ. ಓಕೆ, ಬಟ್ ಆಲ್ಗೋ ಟ್ರೇಡನ್ನ ನೀವು ಈ ಥರ ಒಂಥರ ಲಾಂಗ್ ಟರ್ಮಲ್ಲಿ ರನ್ ಮಾಡೋ ಥರನೋ ಓಕೆ ಈ ಥರ ಹಾಕಿ ಬಿಟ್ಬಿಡ್ಬೇಕು. ಇನ್ ಕೇಸ್ ನಿಮಗೆ ಟ್ರೇಡೇ ಮಾಡೋದಕ್ಕಾಗ್ತಾ ಇಲ್ಲ, ನಿಮಗೆ ಲೈಕ್ ಎಲ್ಲ ಗೊತ್ತಿದೆ, ಎಮೋಷನ್ಸ್ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ, ಅದೆಲ್ಲನೂ ಇದ್ದಾಗ ಆವಾಗ ನಿಮಗೆ ಲೈಕ್ ಮ್ಯಾನ್ಯುವಲ್ ಮಾಡೋದನ್ನ ಬಿಟ್ಬಿಡಿ, ದೆನ್ ಇದನ್ನು ಯೂಸ್ ಮಾಡ್ಕೊಂಡಿರಿ. ಓಕೆ, ಮ್ಯಾನ್ಯುವಲ್ ಟ್ರೇಡಿಂಗ್ ಇದೆಯಲ್ಲ ಒನ್ ಆಫ್ ದ ಬ್ಯೂಟಿಫುಲ್ ಆರ್ಟ್ ಅದು. ಓಕೆ, ಮ್ಯಾನ್ಯುವಲ್ ಟ್ರೇಡಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಯಾರ್ಯಾರು ಮ್ಯಾನ್ಯುವಲ್ ಟ್ರೇಡ್ ಮಾಡ್ಕೊಂಡು ಪ್ರಾಫಿಟೇಬಲ್ ಆಗ್ತಾ ಇದ್ದೀರಾ ನಿಮಗೆ ಇದು ನೀಡೇ ಇರೋದಿಲ್ಲ. ಕರೆಕ್ಟಾ? ಯಾರ್ಯಾರು ಟ್ರೇಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಲೈಕ್ ತುಂಬ ಲಾಸಸ್ ಆಗ್ತಾ ಇದೆ, ಓಕೆ ಇದರಿಂದ ಪ್ರಾಫಿಟ್ ಆಗುತ್ತೆ ಅಂತ ಅಲ್ಲ, ಅಟ್ಲೀಸ್ಟ್ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಕೊಬೋದು. ಎಲ್ಲ ಕೂಡ ಲಾಟ್ ಸೈಜಲ್ಲಿ ಮ್ಯಾಟರ್ ಆಗಿರುತ್ತೆ. ಓಕೆ, ದಟ್ಸ್ ವೈ ನಾನು $30 ಹಾಕ್ಕೊಂಡು ಇದನ್ನು ರನ್ ಮಾಡ್ತಾ ಇರೋದು. $30. ಓಕೆ, ನಮ್ಮ ಟೀಮಲ್ಲಿ 5-6 ಜನದಿರೋದ್ರಿಂದ 5-6 ಜನ ಡಿಫ್ರೆಂಟ್ ಅಕೌಂಟ್ಸ್ಗಳನ್ನ ರನ್ ಮಾಡ್ತಾರೆ. ಬಟ್ ಪರ್ಫಾರ್ಮೆನ್ಸ್ ಲ್ಯಾಬಿಗೆ ಯಾಕೆ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಎಷ್ಟೋ ಜನ ನೀವು ಆಲ್ಗೋಸ್ಗಳನ್ನ ನೋಡ್ಬೋದು, ಇಷ್ಟಿಷ್ಟು ಕ್ಯಾಪಿಟಲ್ ಇರಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾವು ಆ ಬ್ಯಾರಿಯರ್ನ ದಾಟಿ ಬರ್ತಾ ಇದ್ದೀವಿ. ಯಾಕೆಂದರೆ ಎಷ್ಟಾರು ಕ್ಯಾಪಿಟಲ್ ಇರಲಿ ರನ್ ಮಾಡ್ಬೋದು ಅಂತ, ಬಟ್ ಸಸ್ಟೈನ್ ಆಗುವಂಥ ಕ್ಯಾಪಿಟಲ್ ಇರಬೇಕು. ದಟ್ಸ್ ವೈ ಇಲ್ಲೆಲ್ಲ 0.3 0.4 ಎಲ್ಲ ಹಾಕಕ್ಕೆ ಹೋಗ್ತಾ ಇಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್
1:1 ಇರುತ್ತೆ. ಸಮ್ಟೈಮ್ಸ್ ಮಾತ್ರ ಅದು ಟ್ರಯಲ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಲಾಟ್ ಆಫ್ ರೂಲ್ಸ್ಗಳನ್ನ ಇಟ್ಟಿದ್ದೀವಿ, ಎಲ್ಲನೂ ಇರುತ್ತೆ, ಕೋಡ್ ಮಾಡಿದ್ದೀವಿ, ತುಂಬ ಕಷ್ಟನೂ ಪಟ್ಟಿದ್ದೀವಿ. ಲಿಟ್ರಲಿ ನಾನು ಹೇಳ್ತೀನಲ್ಲ, ನೆನ್ನೆಯಿಂದ ನಿದ್ದೆನೇ ಮಾಡಿಲ್ಲ. ಸೊ ಹೇಗೆ ಏನು ಮಾಡೋದು, ಹೇಗೆ ತಲುಪಿಸೋದು, ಓಕೆ ಏನೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ತರಬೇಕು, ಐ ವಾಂಟ್ ಎವ್ರಿ ಒನ್ ಟು ಬಿ ಇನ್ ಪ್ರಾಫಿಟ್, ಹೇಗೆ ಪ್ರೊಟೆಕ್ಟ್ ಮಾಡೋದು ಎಲ್ಲನೂ ಕೂಡ ಯೋಚನೆ ಮಾಡಿ 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 ಲೈಕ್ ನಿದ್ದೆನೂ ಮಾಡೋದಕ್ಕಾಗ್ತಾ ಇಲ್ಲ. ನೋಡ್ಬೋದು ಗಡ್ಡ ಕೂದಲು ಏನೂ ತೆಗಿಯೋಕ್ಕಾಗ್ತಾ ಇಲ್ಲ, ಫುಲ್ ಫಿಕ್ಸು. ಸೊ ಮ್ಯಾರೇಜ್ ಇತ್ತು ಕಸಿನ್ದು, ಅಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ, ಅಲ್ಲಿಗೂ ಹೋಗೂ ಇಲ್ಲ. ಓಕೆ ಎಲ್ಲನೂ ಕಟ್ ಮಾಡಿಬಿಟ್ಟಿರ್ತೀನಿ. 3 to 4 months ಇದ್ರ ಕಡೆ ಇವಾಗ ಮಾಡಲೇಬೇಕು ಅಂತ. ಯಾಕಂದರೆ ಐ ಕ್ಯಾನ್ ಸಿ ದ ಪೊಟೆನ್ಷಿಯಲ್, ಏನೋ ಒಂದು ರಿಸಲ್ಟನ್ನ ನೋಡ್ಬೋದು, ಓಕೆ ಆ ಒಂದು ಪೊಟೆನ್ಷಿಯಲ್ನ ನೋಡ್ಬೋದು ಅಂತ ನನಗೆ ಒಂದು ಅನಿಸ್ತಾ ಇದೆ. ಬಟ್ ಇದೇನಾದ್ರು ಬಂತು ಅಂದರೆ ಏನೂ ಇರೋದಿಲ್ಲ. ಓಕೆ ಲಿಟ್ರಲಿ ಟೆಕ್ನಾಲಜಿನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಇಟ್ಸ್ ಎನಫ್ ಅನ್ನೋದು ನನಗೆ ಗೊತ್ತಾಗುತ್ತೆ. ಓಕೆ ಇವಾಗ ಸೊ ಒಂದೇ ಒಂದು ಓಕೆ ಸೊ ಏನೋ ಒಂದು ಇದರಿಂದ ಸಿಗುತ್ತೆ ಅನ್ನೋದು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇನೇ ಇಲ್ಲಿ. ಓಕೆ ನಾವು ಯಾವತ್ತೂ ಕೂಡ ನೀವು ಇದ್ರನ್ನ ಏನೇ ಯೂಸ್ ಮಾಡಬೇಕು ಅಂದ್ರೂ ದುಡ್ಡು ಕೇಳೋದಿಲ್ಲ. ನಾನು ಮುಂಚೆಯಿಂದನೂ ಇದನ್ನು 1000 ಸತಿ ಹೇಳ್ಬಿಟ್ಟಿದ್ದೀನಿ. ಓಕೆ ಇಟ್ಸ್ ಆಲ್ ಫಾರ್ ದಿ ಕಮ್ಯುನಿಟಿ. ಓಕೆ ಇನ್ ಕೇಸ್ ಮಂತ್ ಆನ್ ಮಂತ್ ಪ್ರಾಫಿಟ್ ಆದಾಗ ಇಫ್ ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಅಸ್. ಓಕೆ ಅದು ಹೇಳೋದೇ ಬೇಕಾಗಿಲ್ಲ, ಮಾಡ್ತೀರಾ ಅಂತ ಗೊತ್ತು. ಬಟ್ ಏನಂದರೆ ಪುಷ್ ಮಾಡ್ತೀನಿ ನಾನು, ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಆಗ್ತೀವಿ. ಇನ್ಸ್ಟಾಲೇಷನ್ಸು ಕೂಡ ಬೇಗ ಫಾಸ್ಟಾಗಿ ಮಾಡೋದಕ್ಕೆ ಶುರು ಮಾಡ್ತೀವಿ. 100 ಜನ ಮ್ಯಾಕ್ಸಿಮಮ್ ಮಾಡ್ಬೋದು. 500 ಅಂತ ಅಂದ್ಕೊಂಡಿದ್ದೆ, ಅದು ಆಗಲ್ಲ ಅಂತ ಗೊತ್ತಾಯಿತು. ಮ್ಯಾಕ್ಸಿಮಮ್ 100 ತನಕ ಮಾಡ್ಬೋದು. ಅದಾದಮೇಲೆ ರಿವ್ಯೂಸ್ಗಳು ಇವೆಲ್ಲ ನೀವು ನೋಡ್ತಾ ಇರಿ, ಎಲ್ಲ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಓಕೆ ಆ್ಯಂಡ್ ಇಲ್ಲಿ ಬ್ಲಾಗ್ಸ್ ಅಂತ ಇದೆ ಗೊತ್ತಾ, ಈ ಬ್ಲಾಗ್ಸನ್ನು ನೋಡಿ ನೀವು. ಇನ್ಮೇಲೆ ಈ ಬ್ಲಾಗ್ ಸೆಕ್ಷನಲ್ಲಿ ಎವ್ರಿ ಡೇ ಟ್ರೇಡ್ ಲಾಜಿಕ್ ಬರ್ತಾನೆ ಇರುತ್ತೆ, ಕ್ಲೀನ್ ಎಕ್ಸ್ಪ್ಲನೇಷನ್ ಇರುತ್ತೆ. ಯಾಕೆ ಆಲ್ಗೋ ಈ ಟ್ರೇಡ್ನ ಪಿಕ್ ಮಾಡ್ತು, ಏನೆಲ್ಲ ರೀಸನ್ ಇತ್ತು, ಯಾಕೆ SL ಆಯಿತು, ಎಂಡ್ ಟು ಎಂಡ್ ಎಲ್ಲನೂ ಕೂಡ ಇಲ್ಲಿ ಬ್ಲಾಗಲ್ಲಿ ಬರ್ತಾ ಇರುತ್ತೆ. ನೀವೆಲ್ಲರೂ ಕೂಡ ಎವ್ರಿ ಡೇ ಮೊಬೈಲಲ್ಲಿ ಕೂತ್ಕೊಂಡು ನೋಡ್ಕೋಬೋದು. ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು. ನೀವು ಮ್ಯಾನ್ಯುವಲ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಹೆಲ್ಪ್ ಆಗುತ್ತೆ. ಓಕೆ ನಾನು ಅದನ್ನೇ ಹೇಳ್ತೀನಲ್ಲ, ಈಗ ಆಲ್ಗೋ ಕಡೆ ಇವಾಗ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ ಅಂದರೆ ನನ್ನ ಫೋಕಸ್ ಕಂಪ್ಲೀಟ್ಲಿ ಇದ್ರ ಮೇಲೆ ಇರುತ್ತೆ. ಮ್ಯಾನ್ಯುವಲ್ ಟ್ರೇಡ್ ಮಾಡೋದಕ್ಕಾಗೋದಿಲ್ಲ. ಓಕೆ ಯಾಕಂದರೆ ಸಪೋರ್ಟ್ನ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಟೀಮ್ನ ಹ್ಯಾಂಡಲ್ ಮಾಡಬೇಕು, ಅಷ್ಟು ಜನನ್ನು ಕೂಡ ಮಾನಿಟ್ರ್ ಮಾಡಬೇಕು. ಪಿಕ್ ಆಗ್ತಾ ಇದೆಯಾ, ಇವ್ರು ಆನ್ ಮಾಡ್ತಾ ಇದ್ದಾರಾ ಇಲ್ವಾ, ಅದು ಇದು ಎಲ್ಲ ನೋಡ್ಕೋಬೇಕಾಗುತ್ತೆ. ಇದೆಲ್ಲನೂ ಕೂಡ ಲೈಕ್ ನೋಡ್ಕೋಬೇಕು ಅಂದರೆ ಆಬ್ವಿಯಸ್ಲಿ ನಾನಿವಾಗ ಯಾವುದೋ ಒಂದನ್ನು ಬಿಡಲೇಬೇಕಾಗುತ್ತೆ, ಅದರ ಕ್ವಿಟ್ ಮಾಡೋವಂಥದ್ದು ಮಾಡಲೇಬೇಕಾಗುತ್ತೆ. ಲೈಕ್ ಮ್ಯಾನ್ಯುವಲ್ ಮಾಡೋದು ಇನ್ ಕೇಸ್ ರೆವೆನ್ಯೂ ಹೆಂಗೆ ಜನ್ರೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮ್ಯಾನ್ಯುವಲ್ ಮಾಡೋದು ಬಿಟ್ಟರೆ ರೆವೆನ್ಯೂ ಹೆಂಗೆ ಜನ್ರೇಟ್ ಆಗುತ್ತೆ, ಆಲ್ಗೋಯಿಂದ ಏನು ಪ್ರಾಫಿಟ್ಸ್ ಬರುತ್ತಲ್ಲ ಅದೇನೇನೆ. ಓಕೆ ನಾವು ಪರ್ಫಾರ್ಮೆನ್ಸ್ ಲ್ಯಾಬಿಗೆ ಚಿಕ್ಕ ಅಕೌಂಟ್ ಕನೆಕ್ಟ್ ಮಾಡಿರ್ಬೋದು, ಬಟ್ ಬಿಹೈಂಡ್ ದ ಸೀನ್ ಬಿಗ್ಗರ್ ಅಕೌಂಟ್ಸ್ಗಳು ರನ್ ಆಗ್ತಾ ಇರುತ್ತೆ, ಫಂಡಿಂಗ್ ಅಕೌಂಟ್ಸ್ಗಳು ರನ್ ಆಗ್ತಾ ಇರುತ್ತೆ, ಲಾಟ್ ಆಫ್ ಅಕೌಂಟ್ಸ್ಗಳು ರನ್ ಆಗ್ತಾ ಇರುತ್ತೆ. ಅಲ್ಲಿಂದ ಬರುವಂಥ ಪ್ರಾಫಿಟ್ಟೇ ನಮಗೆ ರೆವೆನ್ಯೂ. ಓಕೆ ದಟ್ಸ್ ವೈ ನಾನು ಹೇಳ್ತೀನಲ್ಲ, ಅಲ್ಲಿಂದ ದುಡ್ಡು ಬರಬೇಕಾದ್ರೆ ನಾನು ಯಾಕೆ ನಿಮ್ಮ ಹತ್ರ ಇಂದ ದುಡ್ಡನ್ನ ತಗೋಬೇಕಾಗುತ್ತೆ. ಬಟ್ ದ ಥಿಂಗ್ ಏನು ಅಂದರೆ, ಇದು ಲಾಟ್ ಆಫ್ ಅದರ್ ಖರ್ಚಸ್ಗಳಿರುತ್ತಲ್ಲ, ಅದನ್ನೆಲ್ಲ ಪ್ರಾಫಿಟ್ಸ್ಗಳಲ್ಲೆಲ್ಲ ಮೇಂಟೈನ್ ಮಾಡೋದಕ್ಕಾಗಲ್ಲ. ಬಟ್ ವಿ ವಿಲ್ ಪುಷ್. ಸೊ ದಟ್ಸ್ ವೈ ಲೈಕ್ ನಾನು ನಿಮಗೆ ಹೇಗೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳೋದು. ಆಮೇಲೆ ಇನ್ನೊಂದು ಡೌಟ್ ಏನು ಬರ್ತಾ ಇತ್ತು ಅಂದರೆ, ಬ್ರೋ ಲೈಕ್ ಏನು ಬ್ರೋ ಈ ಥರ ಮಾಡಿಬಿಟ್ರೆ ಇವಾಗ ಎಲ್ಲರೂ ಟ್ರೇಡ್ ಮಾಡೋ ಥರ ಆಗುತ್ತೆ, ಹಾಗೆ ಹೀಗೆ ಅದು ಇದು, ಕಾಲೇಜ್ ಹುಡುಗರಿಗೆ ಯಾಕೆ ಕೊಡೋದಿಲ್ಲ, ಓಕೆ ಯಾಕೆ ಎಲ್ಲ ದುಡ್ಡಿರೋರಿಗೆ ಮಾತ್ರ ಕೊಡೋದು, ಕಾಲೇಜ್ ಹುಡುಗರು ಏನು ಮಾಡಬಾರ್ದ, ನಮ್ಮ ಹತ್ರನೂ ನಮ್ಮ ಪಾಕೆಟ್ ಮನಿ ಅಂತ ಕೊಡ್ತಾರೆ, ಸೇವಿಂಗ್ಸ್ನ ತೊಗೊಂಬಂದ್ಬಿಟ್ಟು ಆ ಪಾಕೆಟ್ ಮನಿನ ಸೇವ್ ಮಾಡ್ಕೊಂಡು ಮಾಡ್ತೀವಿ, ನಾವು ಯಾವುದೇ ಥರ ಪೇರೆಂಟ್ಸ್ಗೆ ಬರ್ಡನ್ ಕೊಡಲ್ಲ, ಈ ಥರ ಎಲ್ಲ ಬರ್ತಾ ಇತ್ತು. ಓಕೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ನಿಮಗೆ ಕೊಡ್ತಾ ಇಲ್ಲ ಅಂದರೆ, ಗೈಸ್ ಇವಾಗ ನಿಮಗೆ ತುಂಬ ಟೈಮ್ ಇದೆ, ಎನರ್ಜಿ ಇದೆ, ಇದನ್ನು ನಾವು ಹೇಗೆ ಬಿಲ್ಡ್ ಮಾಡಿದ್ದೀವಿ ಅದನ್ನೇ ನೀವು ಬಿಲ್ಡ್ ಮಾಡೋದಕ್ಕೆ ನೋಡಿ. ಓಕೆ ನೀವೊಂದು ಕಸ್ಟಮರ್ ಬೇಸ್ಗಳನ್ನ ಇಟ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಚಾರ್ಜ್ ಮಂತ್ಲಿನೋ ಏನಾದ್ರು ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ ಅದು. ಓಕೆ ಬಟ್ ನೀವು ಯಾಕೆ ಥಿಂಕ್ ಮಾಡ್ತಾ ಇಲ್ಲ, ಯಾಕೆ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ? ಗುರು 18 to 21 years ಏಜ್ ಹುಡುಗರಿಗೆ ನಾನು ಹೇಳ್ತಾ ಇರೋದು. ಓಕೆ ಕನ್ಸ್ಯೂಮರ್ ವೇಯಲ್ಲೇ ನೀವು ಥಿಂಕ್ ಮಾಡ್ತೀರಾ. ಓಕೆ ಓನರ್ ಆಗಿ, ಲೀಡರ್ ಆಗಿ, ಓಕೆ ನೀವುಗಳು ಕ್ರಿಯೇಟ್ ಮಾಡೋದಕ್ಕೆ ನೋಡಿ, AI ಟೂಲ್ಸ್ಗಳಿದ್ದಾವೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲನೂ ನೋಡಿ ಗುರು. ಓಕೆ ಯಾಕೆ ನೀವೆಲ್ಲ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವಲ್ಲಿ ಇದ್ದೀರಾ ಅನ್ನೋದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಿ ಎ ಕಿಂಗ್, ಬಿ ಎ ಲೀಡರ್, ಅಷ್ಟೇ ಸಿಂಪಲ್, ಬಿಲ್ಡ್ ಮಾಡೋದಕ್ಕೆ ನೋಡಿ. ಓಕೆ ಅದಕ್ಕೇ ನಾನು ಇದನ್ನು ಯಾಕೆ ನಿಮ್ಗಳಿಗೆ ಕೊಡ್ತಾ ಇಲ್ಲ ಅಂದರೆ, ಯು ಗೈಸ್ ಶುಡ್ ನೋ, ಇವ್ನು ನಂಗೆ ಕೊಡ್ತಾ ಇಲ್ವಲ್ಲ, ನಾನು ಇದಕ್ಕಿಂತ ಡಬಲ್ ಬಿಲ್ಡ್ ಮಾಡ್ತೀನಿ, ಆ ಥರ ಈಗೋ ಬರಬೇಕು ಗುರು. ಇನ್ನೂ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವಲ್ಲೇ ಇದ್ದೀರಾ ಅಂದರೆ ಸೊ ಅದು ನಿಮಗೆ ಬಿಟ್ಟಿರೋದು. ಓಕೆ ಸೊ ನಾನು ಎಕ್ಸ್ಪ್ಲೇನ್ ಮಾಡೋದನ್ನು ಹೇಳೋದನ್ನು ಹೇಳಿದ್ದೀನಿ. ಓಕೆ ಸೊ ಇಲ್ಲಿ ಬ್ಲಾಗ್ಸಲ್ಲಿ
ಕಾಂಟ್ಯಾಕ್ಟಸ್ಸಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ರಿಜಿಸ್ಟರ್ ಆದರೆ ಸಪೋರ್ಟ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಲ್ ಮಾಡಿಸ್ತಾರೆ. ಡಿಲೇ ಆದರೂ ನೋ ವರೀಸ್, ಎಲ್ಲನೂ ಹಾಗೆ ಆಗುತ್ತೆ. ಬ್ಲಾಗ್ಸ್ ಅಂತ ಹೇಳೋದಿನಲ್ಲ, ಎವ್ರಿ ಡೇ ಅಪ್ಡೇಟ್ ಆಗುತ್ತೆ. ಎವ್ರಿ ಡೇ ಟ್ರೇಡ್ಸ್ದು ಕೂಡ ಎಲ್ಲ ವಿತ್ ಕ್ಲೀನ್ ಎಕ್ಸ್ಪ್ಲನೇಷನ್, ಯಾಕೆ ಪಿಕ್ ಮಾಡ್ತು, ಏನು ಎಕ್ಸ್ಪ್ಲನೇಷನ್, ಎಲ್ಲನೂ ತಗೊಳುತ್ತೆ, ಎಲ್ಲನೂ ಹೇಳುತ್ತೆ ಅದು. ಓಕೆ, ಈ ಬ್ಲಾಗ್ಗಳಲ್ಲಿ ಇರುತ್ತೆ, ಕೂತ್ಕೊಂಡು ಓದಿ ಓಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಯೂಟ್ಯೂಬ್ ವೀಡಿಯೋಸ್, ಆಮೇಲೆ ಇವಾಗ ಹೇಳ್ಬೋದು ಬ್ರೋ ಬರೀ ಆಲ್ಗೋ ವೀಡಿಯೋಸ್ಗಳು ಇಲ್ಲ. ಓಕೆ, ಎವ್ರಿ ಡೇ ಲರ್ನಿಂಗ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಹೊಸ ಹೊಸ ಕಾನ್ಸೆಪ್ಟ್ಸ್ಗಳು ಬರ್ತಾ ಇರುತ್ತೆ ಎವ್ರಿ ಡೇ. ಇವಾಗ ಯೂಟ್ಯೂಬ್ ಎಲ್ಲ ಹೇಗಿತ್ತು ಹಾಗೇ ನಡೀತಾ ಇರುತ್ತೆ. ಇದೊಂದು ಟೆಕ್ನಾಲಜಿ, ನಾನು ನಿಮಗೆ ಆ ಒಂದು ಟೆಕ್ನಾಲಜಿಗೆ ಎಕ್ಸ್ಪೋಜರ್ ಸಿಗಲಿ ಅಂತ ಮಾಡ್ತಾ ಇರೋದು. ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಮಾರ್ಕೆಟಲ್ಲಿ ಸಾವಿರಾರು ಆಲ್ಗೋ ಇದೆ, ಯಾರು ಕೂಡ ಫ್ರೀ ಕೊಡೋದಕ್ಕೆ ಬರೋದಿಲ್ಲ. ಎವ್ರಿ ಒನ್ ನೋಸ್ ಪ್ರಾಫಿಟ್ ಮಾಡೋದಲ್ಲ ಅಂತ ಗೊತ್ತು ಅದು. ಓಕೆ, ಬಟ್ ಇದನ್ನು ಲೆಟ್ಸ್ ಪುಷ್. ಓಕೆ, ಒಬ್ಬೊಬ್ರದ್ದೇ ಕಾಂಟ್ರಿಬ್ಯೂಷನ್ ಅಂದರೆ ಒಬ್ಬೊಬ್ರದ್ದೇ ರಿವ್ಯೂಸ್ ತೊಗೊಂಡು ಹಾರ್ಡ್ ವರ್ಕ್ ಹಾಕಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನೋಡ್ತೀವಿ. ಆ್ಯಂಡ್ ಇಲ್ಲಿ ನಿಮಗೆ ನೆಕ್ಸ್ಟ್ ರಿವ್ಯೂಸ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲೆಲ್ಲನೂ ಕೂಡ ನೀವು ಇದೆಲ್ಲ ಕೂಡ ಇನ್ನು ಅಪ್ಡೇಟ್ ಮಾಡಬೇಕು. ಇಲ್ಲಿ ನೀವೆಲ್ಲನೂ ಕೂಡ ರಿವ್ಯೂಸ್ ಹಾಕ್ಬೋದು ಇನ್ಮೇಲೆ. ಓಕೆನಾ, ಸೊ ಏನೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಬ್ಯಾಡ್ ಆರ್ ಗುಡ್, ಎಲ್ಲನೂ ಕೂಡ ರಿವ್ಯೂಸ್ ಹಾಕ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಬ್ರೋ ಫ್ರೀಡಾಗಿ ಕೊಡ್ತಿದ್ದೀರಾ, ಇದು ವರ್ತ್ ಇರುತ್ತಾ ಏನು, ಡೆಫಿನೆಟ್ಲಿ ಸಪೋರ್ಟ್ ಅವರು ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ. ಓಕೆ, ಎಂಡ್ ಟು ಎಂಡ್ ಎಲ್ಲನೂ ಕೂಡ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇವತ್ತು ಯಾರ್ಯಾರು ರನ್ ಮಾಡಿದ್ದೀರಲ್ಲ, ಸೊ ನಿಮ್ಮ ರಿವ್ಯೂಸ್ ಹೇಗಿತ್ತು ಅಂತಲೂ ಹೇಳಿ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಎವ್ರಿ ಡೇ ಮ್ಯಾಕ್ಸಿಮಮ್ 2 ಟ್ರೇಡ್ಸ್ ಅಷ್ಟೇ ತೊಗೊಳ್ಳೋ ಥರ ಮಾಡಿದ್ದೀವಿ. ಜಾಸ್ತಿ ಟ್ರೇಡ್ಸ್ ತೊಗೋತು ಅಂದರೆ ರೂಲ್ಸ್ ಪ್ರಕಾರ ಇದ್ರೂ ಕೂಡ ಅದು ಓವರ್ ಟ್ರೇಡ್ ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ 2 ಟ್ರೇಡ್ಸ್ ಅಷ್ಟೇ. ನೀವು ಇನ್ ಕೇಸ್ ಏನಾದ್ರು ಬೆಳಗ್ಗೆ ಆನ್ ಮಾಡೋದು ಮರೆತು ಟ್ರೇಡ್ ಮಿಸ್ ಆಯಿತು ಅಂದರೆ ದೆನ್ ನಿಮ್ಗೆ ಉಳ್ಕೊಳ್ಳೋದೇ ಒಂದೇ ಒಂದು ಟ್ರೇಡ್. ಮ್ಯಾಕ್ಸಿಮಮ್ 2 ಅಥವಾ 3 ಟ್ರೇಡ್ಸ್ ಇರುತ್ತೆ ಪರ್ ಡೇಗೆ ಅಷ್ಟೇನೇ. ಅದಕ್ಕಿಂತ ಜಾಸ್ತಿ ಟ್ರೇಡ್ಸ್ಗಳು ತೊಗೊಳ್ಳೋದಿಲ್ಲ. ಯಾಕಂದರೆ ಒಬ್ಬ ಟ್ರೇಡರ್ ಹೇಗಿರ್ತಾನೆ ಅದನ್ನು ನಾವು ರೆಪ್ಲಿಕೇಟ್ ಮಾಡಿದ್ದೀವಿ. ಓಕೆನಾ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ತೊಗೊಂಡಂಥ ಟ್ರೇಡನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆ, ಸೊ ಆಲ್ಗೋ ಪಿಕ್ ಮಾಡಿದ್ದನ್ನು ಸೊ ಅದೇ ಥರನೇ ಕೋಡ್ ಮಾಡಿರ್ತೀವಿ. ಓಕೆ, ಬಟ್ ದ ಥಿಂಗ್ ಏನು ಅಂದರೆ ಸಮ್ ಇಶ್ಯೂಸ್ ಇರ್ತವೆ, ಸಮ್ಟೈಮ್ಸ್ ಪಿಕ್ ಮಾಡೋದಿಲ್ಲ. ಯಾಕೆ ಅಂದರೆ ಮೈನ್ಯೂಟ್ ಎರರಿಂದ ಅದು ಮಿಸ್ ಆಗೋಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 100ಗೆ ಏನು ನಾವೊಂದು ಇವಾಗ ಏನೋ ಕೋಡ್ ಬರೆದಿರ್ತೀವಿ 100ಗೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈ ಒಂದು ಟ್ರೇಡನ್ನು ಪಿಕ್ ಮಾಡೋದಕ್ಕೆ ರೀಸನ್ ಏನು ಅಂದರೆ ನಾವು ಯಾವ ರೀತಿ ಕೋಡ್ ಮಾಡಿದ್ದೀವಿ ಅಂದರೆ ವಾಲ್ಯೂಮ್ ಪ್ರೊಫೈಲಲ್ಲಿ ವಾಲ್ಯೂಮ್ ಏರಿಯಾ ಹೈ, ವಾಲ್ಯೂಮ್ ಏರಿಯಾ ಲೋ, POC. ಓಕೆ, ಈ 3 ಲೈನ್ಗಳ ಹತ್ರನೇ ಟ್ರೇಡ್ ತೊಗೋಬೇಕು, ಯಾವುದೇ ಥರ ಇನ್ಸೈಡ್ ಟ್ರೇಡ್ ತೊಗೋಬಾರ್ದು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ನಾನು ಇವಾಗ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಓಕೆ, ಇಲ್ಲಿಂದ ಇಲ್ಲಿಗೆ. ಓಕೆ, ಯು ಕ್ಯಾನ್ ಸಿ ಹಿಯರ್ ಇಲ್ಲಿ POC ಇದೆ. ಓಕೆ, ಸೊ ಇಲ್ಲಿ POC ಹತ್ರ ಸಪೋರ್ಟ್ ತೊಗೊಂಡಿತ್ತು. ಆ್ಯಂಡ್ ಇಲ್ಲೇನೆ ಪ್ರಾಬ್ಲಮ್ಸ್ಗಳು ಸಮ್ಟೈಮ್ಸ್ ಆಗೋದು. ನಾವಾದರೆ ಕಣ್ಣಲ್ಲಿ ನೋಡ್ಬೇಕಾದ್ರೆ ಸಪೋರ್ಟ್ಗಳು ಯಾವುದು ಇವನ್ನೆಲ್ಲ ಕರೆಕ್ಟಾಗಿ ನೋಡ್ತೀವಿ. ಇಲ್ಲಿ ಯಾವುದೇ ಥರ ಹ್ಯಾಮರ್ ಆರ್ ಬುಲ್ಲಿಶ್ ಕ್ಯಾಂಡಲ್ ಬಂತು ಅಂತ ಬಂದರೂ ಕೂಡ ಆಲ್ಗೋ ಅನ್ಕೊಂಡ್ಬಿಡುತ್ತೆ, ಓಕೆ ಇದು ಬುಲ್ಲಿಶ್ ಕ್ಯಾಂಡಲ್ ಆಗಿದೆ, ಈ ಒಂದು POC ಲೆವೆಲ್ ಹತ್ರ ಜಾಯಿನ್ ಆಗ್ತಾ ಇದೆ. ಸೊ ಈ ಒಂದು ವಾಲ್ಯೂಮ್ ಪ್ರೊಫೈಲ್ ಹೇಗೆ ಹಾಕ್ಕೊಳ್ಳುತ್ತೆ ಅಂದರೆ ಸ್ವಿಂಗ್ ಹೈ ಸ್ವಿಂಗ್ ಲೋನ ಚೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳುತ್ತೆ. ಓಕೆ, ಅದಾದಮೇಲೆ ದೆನ್ POCನ ಏನು ಸಪೋರ್ಟ್ ತೊಗೊಂಡಿತ್ತಲ್ಲ, ಇನ್ನೊಂದು ಕನ್ಫರ್ಮೇಷನ್ ಏನು ತೊಗೊಳುತ್ತೆ ಅಂದರೆ ಎಲ್ಲ ಥರ ಕನ್ಫರ್ಮೇಷನ್ನು ಇಂಡಿಕೇಟರಲ್ಲಿ ಇರೋದು ಏನೇನಿದೆ ಎಲ್ಲ ಕನ್ಫರ್ಮೇಷನ್ ತೊಗೊಳುತ್ತೆ. ಬೊಲಿಂಜರ್ ಬ್ಯಾಂಡ್, 50 EMA, 20 EMA, CPR ನೋಡುತ್ತೆ, ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ ಎಲ್ಲನೂ ಕೂಡ ಕೋಡ್ ಮಾಡಿದ್ದೀವಿ. ಎಲ್ಲನೂ ನೋಡುತ್ತೆ, ಎಲ್ಲನೂ ಕನ್ಫರ್ಮೇಷನ್ ಇತ್ತು ಅಂದರೆ ದೆನ್ ಟ್ರೇಡ್ ತೊಗೊಳುತ್ತೆ. ಸೊ POCನ ಸಪೋರ್ಟ್ ತೊಗೊಂಡಿತ್ತು, ದೆನ್ 50 EMA ಸಪೋರ್ಟ್ ತೊಗೊಂಡಿತ್ತು. ಓಕೆ, ಯು ಕ್ಯಾನ್ ಅಬ್ಸರ್ವ್ 50 EMA ಸಪೋರ್ಟ್ ತೊಗೊಂಡಿತ್ತು. ದೆನ್ ಯು ಕ್ಯಾನ್ ಅಬ್ಸರ್ವ್ ಓಕೆ ಪಿವೋಟ್ಸ್ ಕ್ಯಾಮ್ರೆಲ್ಲ ಏನಾದ್ರು ಇರಲಿಲ್ಲ, ಇಗ್ನೋರ್ ಮಾಡುತ್ತೆ. ಓಕೆ, ಸೊ ವಿ ವ್ಯಾಪ್ ಸಪೋರ್ಟ್ ತೊಗೊಂಡಿತ್ತು. ಓಕೆ, ಸೊ ಸಿ ಪಿ ಆರ್ ಏನು ಇರಲಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲಾದ್ರದ್ದು ನೋಡುತ್ತೆ. ಓಕೆ, ಒಂದು 2 ಮ್ಯಾಚ್ ಆದರೆ 2 ಏನಾದ್ರು ಕನ್ಫರ್ಮೇಷನ್ ಸಿಕ್ತು ಅಂದ್ರೂ ಟ್ರೇಡ್ ತೊಗುತ್ತೆ. ಎಲ್ಲ ಕನ್ಫರ್ಮೇಷನ್ಸ್ ಇತ್ತು ಅಂದರೂ ಟ್ರೇಡ್ ತೊಗೊಳುತ್ತೆ. ಅಟ್ಲೀಸ್ಟ್ 2 ಕನ್ಫರ್ಮೇಷನ್ ಇರಲೇಬೇಕು. ಆ್ಯಂಡ್ ನೀವು ನೋಡ್ಬೋದು ಈ ಇನ್ಸೈಡಲ್ಲೆಲ್ಲ ಟ್ರೇಡ್ ತೊಗೊಳ್ಳೋದಿಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ನೋಡ್ಬೋದು, ಇನ್ ಕೇಸ್ ನೆಕ್ಸ್ಟ್ ಹೋದಾಗ ಈ ಟ್ರೇಡ್ ಮುಗ್ದಾದ್ಮೇಲೆ ನೆಕ್ಸ್ಟ್ ನೋಡಿದಾಗ ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ಸ್ ನೋಡುತ್ತೆ, ಅಲ್ಲಿ ರಿಜೆಕ್ಷನ್ಗಳು, ಆಮೇಲೆ ಈ POC ಲೆವೆಲ್ಲು ಇಲ್ಲಿಗೆ ಮೂವ್ ಆಗುತ್ತೆ. ಓಕೆ, ಯಾಕಂದರೆ ಈ ಸ್ವಿಂಗ್ ಕಂಪ್ಲೀಟ್ ಆಗಿದೆಯಲ್ಲ, ಇಲ್ಲಿಗೆ ಮೂವ್ ಆಗುತ್ತೆ. ಸೊ ಈ ಥರ
ಕೋಡ್ ಮಾಡಿರ್ತೀವಿ ಬ್ಯಾಕ್ ಎಂಡು ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ದ ಮೇನ್ ಇಶ್ಯೂ ಬರೋದಿಲ್ಲಿ, ಬ್ರೋ ನನಗೆ ಎವ್ರಿ ಡೇ 20,000 ಬೇಕು, 30,000 ಪ್ರಾಫಿಟ್ ಬೇಕು. ಸಿ ಹಾಗೆಲ್ಲ ಮಾಡೋದಾಗ್ಬಿಟ್ಟಿದ್ರೆ ಇವಾಗ ನಾನು ಹೇಳ್ತಾ ಇದ್ನಲ್ಲ, ಇವೆಲ್ಲನೂ ಕೂಡ ನಾವೇನೇ ಸಿ ಆರ್ ಕ್ಯಾಪಿಟಲ್ ಹಾಕ್ಬಿಟ್ಟು ಮಾಡ್ಬಿಡ್ತಾ ಇದ್ವಾ, ತುಂಬ ದುಡ್ಡು ಮಾಡ್ಕೊಂಡ್ಬಿಡ್ತಾ ಇದ್ವಾ? ನೋ, ದ ಮೇನ್ ಮೋಟೋ ಇಸ್ ನಮ್ದೇನು ಅಂದರೆ, ನಿಮ್ದೇನು ಕ್ಯಾಪಿಟಲ್ ಇರುತ್ತೆ 20,000 30,000 40,000, ನಿಮ್ಮ ಕ್ಯಾಪಿಟಲ್ಗೆ ಏನೂ ಆಗಬಾರ್ದು. ಮಂತ್ ಎಂಡ್ ಆ ಕ್ಯಾಪಿಟಲ್ ಡಬಲ್ ಆಗಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್ ನಂದು 20,000 ಕ್ಯಾಪಿಟಲ್ ಇದೆ ಅಂದ್ಕೊಳ್ಳೋಣ. 20,000 ಕ್ಯಾಪಿಟಲಲ್ಲಿ ನಾನು .01 ಟ್ರೇಡ್ ಮಾಡ್ತೀನಿ, ಎವ್ರಿ ಡೇ $10 ಮಾಡೋಕ್ಕೆ ನೋಡ್ತೀನಿ ಅಷ್ಟೇನೇನೆ. ಸೊ 20 ದಿನಕ್ಕೆ ಕನ್ಸಿಸ್ಟೆಂಟಾಗಿ $10 ಮಾಡೋಕ್ಕೆ ನೋಡ್ತೀನಿ, 20 ದಿನಕ್ಕೆ ಡಬಲ್ ಆಗೋಗುತ್ತೆ ಕ್ಯಾಪಿಟಲ್. ಲ್ಯಾಪ್ಟಾಪು ಆಮೇಲೆ ಎರಡೇ ಟ್ರೇಡ್ ಅಂತೀನಿ, ಎರಡೇ ಟ್ರೇಡಿಗೆ ಲ್ಯಾಪ್ಟಾಪ್ ಅಷ್ಟೊತ್ತು ಆನ್ ಮಾಡಬೇಕಾ? VPS ಇರುತ್ತೆ, ನೀವು VPS ತೊಗೊಂಡ್ಬಿಟ್ರೆ ಮುಗ್ದೇ ಹೋಯ್ತು. ಲ್ಯಾಪ್ಟಾಪ್ ಆನೋ ಆಫು ಸುಮ್ಮನೆ ಹಾಕಿ ರನ್ ಮಾಡಿ ಬಿಟ್ಬಿಟ್ರೆ ಮುಗ್ದೋಯ್ತು. ಲ್ಯಾಪ್ಟಾಪ್ ಆಫ್ ಇದ್ರೂ ರನ್ ಆಗ್ತಾನೆ ಇರುತ್ತೆ, ನಿಮ್ಮ ಪಾಡಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇನ್ ಕೇಸ್ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಈ ಥರ ಎಲ್ಲ ನಿಮ್ಮ ತಲೆಯಲ್ಲಿತ್ತು ಅಂದರೆ, ಲಿಟ್ರಲಿ ಹೇಳ್ತೀನಿ, ಇದು ನಿಮಗಲ್ಲ. ಕನ್ಸಿಸ್ಟೆಂಟಾಗಿ ಓಕೆ, ನೀವು ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅಟ್ಲೀಸ್ಟ್ ಇದರಿಂದ ಏನೋ ಒಂದು ಸ್ವಲ್ಪ ಬರಲಿ, ಈ ಥರ ಮೈಂಡ್ಸೆಟ್ಟಲ್ಲಿ ಇದ್ದರೆ ಮಾತ್ರ ಯೂಸ್ ಮಾಡಿ. ಇಲ್ಲ ಅಂದರೆ ನಾನು ಪ್ರಾಫಿಟ್ ಮಾಡಿಬಿಡ್ತೀನಿ, ಹೆವಿ ದುಡ್ಡು ಮಾಡಿಬಿಡ್ತೀನಿ, ಆ ಥರ ಎಲ್ಲ ಇತ್ತು ಇದರಲ್ಲಿ ಅಂತ ಅಂದರೆ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆ ಥರ ಆಗೋದೂ ಇಲ್ಲ, ಆ ಥರ ಎಲ್ಲ ಪ್ರಾಫಿಟ್ಟು ಬರೋದಿಲ್ಲ. ಎವ್ರಿ ಡೇ ನಾನು ಲೆಕ್ಕ ಹಾಕ್ಕೊಳ್ಳೋದು ಹೇಗೆ ಅಂದರೆ, ಕ್ಯಾಪಿಟಲ್ಗೆ ಏನು ಡ್ಯಾಮೇಜ್ ಆಗ್ದಲೇ ಅವ್ರ ಕ್ಯಾಪಿಟಲಲ್ಲಿ 10% ಬರಬೇಕು. ಓಕೆ, ಅಷ್ಟೇನೆ. ಓಕೆ, ಇವತ್ತು ನೋಡಿ ಆಲ್ರೆಡಿ $30 ಇಟ್ಸ್ 10%. ಇಷ್ಟೇ ಪರ್ಸೆಂಟೇಜ್ ವೈಸು. ನೀವು 15K ಮಾಡಬೇಕು 20K ಮಾಡಬೇಕು ಅಂತ ಹೋದರೆ ಕ್ಯಾಪಿಟಲ್ ಮೇಲೆ ಲಾಟ್ ಜಾಸ್ತಿ ಆಗಬೇಕಾಗುತ್ತೆ. ಯಾವ್ದಾದ್ರು ಒಂದೇ ಒಂದು SL ತೊಗೊಂಡ್ರು ಕೂಡ ನಾವೆಲ್ಲ ಕೂಡ ಸೇಫ್ ಆಗಿರ್ತೀವಿ. ನೀವು ಯಾರು ಜಾಸ್ತಿ ಲಾಟ್ ಹಾಕಿರ್ತೀರ ಓಡಿಸ್ಕೋತೀರ. ಓಕೆ, ಇವನ್ನೆಲ್ಲನೂ ಥಿಂಕ್ ಮಾಡಿ ಗೈಸ್. ಓಕೆ, ಸೊ ಸುಮ್ಮನೆ ಇದಲ್ಲ ಏನು, ಇವೆಲ್ಲ ಆ ಥರ ಎಲ್ಲ ನೀವು ದುಡ್ಡು ಮಾಡಿಕೊಟ್ಬಿಡುತ್ತೆ ಹಾಗೆ ಹೀಗೆ ಅಂತ, ಅದೆಲ್ಲ ಸುಳ್ಳು. ಓಕೆ, ಅದೆಲ್ಲ ಆಗೋದು ಇಲ್ಲ. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.